ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡುವಂಥ ಒಂದು ಸರ್ಕಾರ ಇದೆ. 2013ರಿಂದ 2018 ತನಕ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 1500 ಕೇಸ್ಗಿಂತಲೂ ಜಾಸ್ತಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸ್ಗಳನ್ನು ವಾಪಸ್ ತಗೊಂಡು ಆ ಜನರನ್ನು ಬಿಡುಗಡೆ ಮಾಡಿದರು. 175 ಕೇಸ್ಗಳನ್ನು ಖುಲಾಸೆ ಮಾಡಿದರು. ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹುಡುಗರೇ ಜೈಲಿಂದ ಆಚೆ ಬಂದು ನಮ್ಮ ಹುಡುಗರನ್ನು ಚಾಕು ಹಾಕಿ ಕೊಂದರು. ಅನವಶ್ಯಕವಾಗಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡುವ ನಿರ್ಧಾರ ತಗೊಂಡ್ರು. ಇದರಿಂದ ಮಡಿಕೇರಿಯಲ್ಲಿ ಕುಟ್ಟಪ್ಪನಂತವರು ಬಲಿಯಾದರು. ಈಗ ಎರಡನೇ ಅವಧಿ ಸಿದ್ದರಾಮಯ್ಯನವರದು ಮತ್ತೆ ಅದೇ ಚಾಲಿ ಮುಂದುವರಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಹೆಚ್ಚು ದುಡ್ಡು ಕೊಡ್ತೀವಿ, ನೀವು ದುಡ್ಡು ಎಲ್ಲರಿಗೂ ಕೊಡಿ, ಆದರೆ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು. ವಕ್ಫ್ ಪ್ರಾಪರ್ಟಿಗೆ ವಿಶೇಷ ಅನುದಾನ ಕೊಡುವಂಥದ್ದು. ರಾಜ್ಯದಲ್ಲಿ ಭಯೋತ್ಪಾದಕರನ್ನ ಬೆಳೆಸುವಂಥ ಕೆಲಸವನ್ನ ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ, ಸಿಎಂ ಮನೆಯಲ್ಲಿ, ಸಿಎಂ ಆಫೀಸಲ್ಲಿ ನಡೀತಾ ಇದೆ. ನೀವು ದಯಮಾಡಿ ಪತ್ರಕರ್ತರನ್ನು ಯಾರು ಕೇಳಿ ನೋಡಿ, ಮುಖ್ಯಮಂತ್ರಿಗಳ ಆಫೀಸಲ್ಲಿ ಯಾರಿರ್ತಾರೆ, ಮುಖ್ಯಮಂತ್ರಿಗಳ ಮನೆಯಲ್ಲಿ ಯಾರಿರ್ತಾರೆ, ಯಾರು ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜೊತೆ ಗುರುತಿಸ್ಕೊಂಡಿದ್ರು, ಇವತ್ತು ಯಾರು ಅದೇ ಜನ SDPI ಅಂತ ಹೇಳ್ಕೊತಾ ಇದ್ದಾರೆ, ಅವರು ಇವತ್ತು ಮುಖ್ಯಮಂತ್ರಿಗಳ ಮನೆ ಮುಂದೆ, ಈ ರಾಜ್ಯದ ಗೃಹ ಸಚಿವರ ಮನೆ ಮುಂದೆ ಅವರು ಕೂತಿರ್ತಾರೆ. ಅಂದರೆ ಅವರಿಗೆ ಅನಿಸಿದೆ ಈ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಮ್ಮ ರಕ್ಷಣೆಗೆ ಈ ಸರ್ಕಾರ ಇದೆ. ಪೊಲೀಸರು ಕ್ರಮ ಕೈಗೊಳ್ಳಕ್ಕೆ ಹೋದರೆ ಪೊಲೀಸರಿಗೆ ದಬಾವ್ ಬರುತ್ತೆ. ಮೊನ್ನೆ ನಜೀರ್ ಅವರು ಚುನಾವಣೆ ಗೆದ್ದಾಗ 1000 ಜನರನ್ನ ನೀವು ವಿಧಾನಸೌಧದಲ್ಲಿ ಹೇಗೆ ಬಿಟ್ಕೊಂಡ್ರಿ? ಅವರಿಗೆ ಪಾಸ್ ಕೊಟ್ಟಿಲ್ಲ, ಅವರಿಗೆ ಯಾವ ಕೇಸ್ಗಳಿದ್ದಾವೆ ವಿಚಾರಣೆ ಮಾಡಿಲ್ಲ, ಏನೂ ಇಲ್ಲದೇನೆ ನೀವು ನಜೀರ್ನ ಹಿಂದೆ ಅವರ ಬೆಂಬಲಿಗರನ್ನ, ಅವರ ಚೇಲಗಳನ್ನು ವಿಧಾನಸೌಧಕ್ಕೆ ಹೆಂಗೆ ಬಿಟ್ಕೊಂಡ್ರಿ? ಮತ್ತೆ ಯಾವ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾನೆ, ಅವನು ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸ್ತಾನೆ, ಅವರ ಜೊತೆ ಇರುವ ಫೋಟೋ ಬರುತ್ತೆ. ಅಂದರೆ ಒಬ್ಬ ರಾಷ್ಟ್ರೀಯ ನಾಯಕ ನಿಮ್ಮ ಪಕ್ಷದವರು ಬಂದಾಗ ಯಾರೋ ಜೊತೆಯಲ್ಲಿರಬೇಕು, ಯಾರು ಜೊತೆಯಲ್ಲಿರಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಈ ಕಾಂಗ್ರೆಸ್ಸಿಗಿಲ್ಲ. ಯಾರೋ ಬರ್ತಾರೆ ವಿಧಾನಸೌಧದಲ್ಲಿ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇನ್ಯಾರೋ ಕೇರಳದಿಂದ ಬರ್ತಾರೆ, ಅವರು ಕಡಬದ ನನ್ನ ಊರಲ್ಲಿ ಹೋಗಿ ಒಂದು ಮಕ್ಕಳಿಗೆ ಆ್ಯಸಿಡ್ ಎರಚ್ತಾರೆ, ಇನ್ಯಾರೋ ತಮಿಳುನಾಡಿಂದ ಬರ್ತಾರೆ, ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ ಮತ್ತು ಪರಾರಿ ಆಗ್ತಾರೆ. ಇದು ಯಾಕೆ ನಡೀತಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ ಅನಿಸಿದೆ ಕರ್ನಾಟಕ ಅಡಗುತಾನ. ಬೆಂಗಳೂರಲ್ಲಿ ನಮಗೆ ರಕ್ಷಣೆ ಸಿಗುತ್ತೆ, ಯಾರಾದರೂ ಪೊಲೀಸರು ಕೇಸ್ ಹಾಕಕ್ಕೆ ಹೋದರೆ ತಕ್ಷಣ ಅದಕ್ಕೆ ಫೋನ್ ಬರುತ್ತೆ. ಅದನ್ನು ತಡೆಯೋಕ್ಕೆ ಅಲ್ಲಿ ಮಂತ್ರಿಗಳೇ ಕೂತಿದ್ದಾರೆ, MLAಗಳೇ ಪತ್ರ ಬರೀತಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಇಂದ ಕೆಲಸ ಮಾಡಿದ್ರು ಅವರಿಗೆ ಭಯ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಗೃಹ ಸಚಿವರು ಮತ್ತು ಅವರ ವೋಟ್ ಬ್ಯಾಂಕ್ ಮಾನಸಿಕತೆ. ವೋಟ್ಗಾಗಿ ಅವರು ಏನು ಬೇಕಾದ್ರೂ ಮಾಡಬಲ್ಲರು ಅನ್ನುವಂಥ ಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವೂ ರಸ್ತೆ ನಡೀಲಿಕ್ಕೆ ಆಗಲ್ಲ ಅನ್ನುವಂಥ ಭಯದ ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದರು. ಇದು ಇವತ್ತು ಕರ್ನಾಟಕ, ಸಿದ್ದರಾಮಯ್ಯನ ನೇತೃತ್ವದ ಕರ್ನಾಟಕ ಏನು ಅಂತಂದರೆ ಇಲ್ಲಿ ಬಹುಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಅಲ್ಪಸಂಖ್ಯಾತರಿಗೆ ಎಲ್ಲವೂ ಸಿಗುತ್ತೆ. ಅವರಿಗೆ ಮೃಷ್ಟಾನ್ನ ಭೋಜನ, ನಮಗೆ ಒಣರೊಟ್ಟಿ ಭೋಜನ ಅನ್ನುವಂಥ ಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿರ್ಮಾಣ ಮಾಡಿದೆ. ಲೋಕಸಭಾ ಚುನಾವಣೆ ಅಂತಿಮ ಅಲ್ಲ. ನನಗೆ ಟಿಕೆಟ್ ಸಿಗಲಿ, ನನಗೆ ಟಿಕೆಟ್ ಸಿಗಲಿ ಇರಲಿ, ನಾವು ಮೋದಿಗಾಗಿ ಕೆಲಸ ಮಾಡೋರು. ಟಿಕೆಟ್ ಸಿಕ್ಕಾಗ ಒಂದು ಮಾತು, ಟಿಕೆಟ್ ಸಿಗದಾಗ ಇನ್ನೊಂದು ಮಾತು ಖಂಡಿತ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು, ಮೊದಲು ನಾವು ಕಾರ್ಯಕರ್ತರು, ಆಮೇಲೆ ನಾವು ನಾಯಕರು. ನಾಯಕತ್ವ ಎಲ್ಲಿಂದ ಬಂದಿದೆ? ನನ್ನ ಪಾರ್ಟಿಯಿಂದ ಬಂದಿದೆ.
ನನ್ನನ್ನು ಇವತ್ತು ದೇಶದಲ್ಲಿ ಗುರುತು ಮಾಡ್ತಾರೆ ಯಾವುದೇ ರಾಜ್ಯಕ್ಕೆ ಹೋದರೆ ಅಂತ ಹೇಗೆ? ನನ್ನ ಪಾರ್ಟಿ ನನಗೊಂದು ಜವಾಬ್ದಾರಿಯನ್ನು ಕೊಡ್ತು, ಅದಕ್ಕಾಗಿ ನನ್ನನ್ನು ಗುರುತು ಮಾಡ್ತಾರೆ. ಅದಕ್ಕಾಗಿ ನಾವು ಪಾರ್ಟಿಗೆ ಯಾವಾಗಲೂ ಋಣಿಗಳಿದ್ದೀವಿ. ಜಗದೀಶ್ ಶೆಟ್ಟರು ತುಂಬ ಹಿರಿಯ ನಾಯಕರು. ನಮ್ಮ ಪಾರ್ಟಿಗೆ ನಾನು ಮೊದಲೇ ಹೇಳಿದ್ದೆ, ನಾನು ಅವ್ರ ಪಾರ್ಟಿ ಬಿಟ್ಟು ಹೋದ ತಕ್ಷಣ ನನಗೆ ಅವರು ಸಿಕ್ಕಿದ್ರು. ನಿಮ್ಮ ಮಾನಸಿಕತೆಗೆ ಕಾಂಗ್ರೆಸ್ ಒಗ್ಗಲ್ಲ, ದಯಮಾಡಿ ತಕ್ಷಣವೇ ವಾಪಸ್ ಬನ್ನಿ ಅಂತ ಹೇಳಿದ್ದೆ. ಇವತ್ತು ವಾಪಸ್ ಬಂದಿದ್ದಾರೆ, ಖುಷಿಯಾಗಿದೆ. ನನಗೆ ವಿಶ್ವಾಸ ಇದೆ ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಅದನ್ನು ತೀರ್ಮಾನ ಮಾಡುವವರು ಹೈಕಮಾಂಡ್. ಆದರೆ ಅವರಿಗೆ ಖಂಡಿತವಾಗಿ ಬರುವಂಥ ದಿನದಲ್ಲಿ ಗೌರವ ಸಿಗುತ್ತೆ, ಉನ್ನತ ಸ್ಥಾನಮಾನ ಸಿಗುತ್ತೆ.